ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಬೇಗನೆ ಎದ್ವಿ. ಇದು ಗೌರಿ ಹಬ್ಬದ ವಿಡಿಯೋ ಲಾಗ್. ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ನಾವೆಷ್ಟೇ ಬೇಗ ಎದ್ದರೂ ಆಗೋ ಟೈಮ್ಗೆ ಕೆಲಸ ಆಗೋದು. ಪೂಜೆನೂ ಅಷ್ಟೇ, ನಾವು ಎಷ್ಟೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅನ್ಕೋತೀವಿ, ಆಗಲ್ಲ. ಬಾಗಿಲೆಲ್ಲ ತಾರಿಸಿದ್ದಾಯಿತು, ರಂಗೋಲಿ ಬಿಡೋಷ್ಟು ಫ್ರೀ ಇಲ್ಲ, ಕೆಲಸ ತುಂಬ ಇತ್ತು. ಮತ್ತು ನನ್ನ ಮಗನ ಸ್ವಲ್ಪ ಅವನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವರಿದ್ದಾಗ ಅವ್ರ ಕೈಲಿ ಕೊಟ್ಟು ಅಥವಾ ಅವ್ನು ಮಲಗಿದ ಟೈಮಲ್ಲಿ ಮಾಡಬೇಕು. ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು. ಇನ್ನು ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಮಂಚ ಇನ್ನೂ ಈ ಮನೆಗೆ ತಂದಿರಲಿಲ್ಲ, ಸಾಮಾನುಗಳೆಲ್ಲನೂ ಆ ಮನೆಯಿಂದ ಈ ಮನೆಗೆ ತಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಕಿಚನ್ನೆಲ್ಲ ಕ್ಲೀನ್ ಆಯಿತು. ತಿಂಡಿ ಇನ್ನೂ ಏನೂ ಮಾಡಿರಲಿಲ್ಲ, ಸ್ನಾನ ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಯಿತು. ನೆನ್ನೆ ಅಪ್ಪ ಬಂದಿದ್ದರು, ಬಾಗಿನ ಕೊಟ್ಟೋದ್ರು. ನನಗಂತೂ ತುಂಬ ಖುಷಿ ಆಯಿತು. ಅವರು ಪ್ರತಿ ಸಲವೂ ಅಷ್ಟೇ ಹಬ್ಬದ ಹಿಂದಿನ ದಿನ ಬಂದು ಬಾಗಿನ ಕೊಟ್ಟು ಹೋಗ್ತಾರೆ. ಇವತ್ತು ನೋಡಿ ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಹಬ್ಬದ ದಿನವೇ ನಂದು ಚೈನು ಮಂಗಲ ಚೈನ್ದು ಸ್ವಲ್ಪ ಕೊಂಡಿ ಕಟ್ಟಾಗ್ಬಿಟ್ಟಿತ್ತು. ಇನ್ನು ಸ್ನಾನ ಎಲ್ಲ ಮಾಡಿ ಫೋಟೋ ಎಲ್ಲ ಒರೆಸಿ ಭರತ್ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರು ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿದರು. ಇನ್ನು ನಾನು ಬಂದು ದೀಪ ಹಚ್ಚಿದೆ. ಹೊಸ್ಲು ಪೂಜೆನ ಬೆಳಗ್ಗೆನೇ ಬೇಗ ಎದ್ದು ಮಾಡಬೇಕು. ನೋಡಿ, ನನಗೆ ಕೆಲಸ ಆಗಿರಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವಾರ ಮಾಡಿ ಇವಾಗ ದೀಪ ಹಚ್ತಾಯಿದ್ದೀವಿ. ಸ್ವಲ್ಪ ಲೇಟೇ ಆಯಿತು, ಏನು ಮಾಡೋದು, ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನನ್ನ ಮಗನ್ನ ಇಟ್ಕೊಂಡು ಅವನಂತೂ ಕೆಲಸ ಮಾಡೋಕ್ಕೆ ತುಂಬ ಬಿಡಲ್ಲ. ಅವನು ನಾವೇನಾದರೂ ಮಾಡ್ತಿದ್ರೆ ನಮ್ಮ ಜೊತೆ ಅವನು ಮಾಡೋಕ್ಕೆ ಬರ್ತಾನೆ. ನಾವು ಒಂದು ಮಾಡಿದರೆ ಅವನು ಎರಡು ಮಾಡ್ತಾನೆ. ಹಂಗಾಗಿ ಅವನನ್ನು ಪೂಜೆ ಮಾಡೋಕ್ಕೆ ಬಿಸಿ ಗಂಧದ ಕಡ್ಡಿನ ಇಟ್ಕೊಬಿಡ್ತಾನೆ ಅಂತ ಅವನ್ನ ಮತ್ತು ಸಿರಿನ ಇಬ್ಬರೂ ಭರತ್ ಅವ್ರ ಹತ್ರ ಬಿಟ್ಟು ನಾನು ಹೊಸ್ಲು ಪೂಜೆ ಮಾಡೋಣ ಅಂದ್ಕೊಂಡು ಬಂದೆ. ಇವಾಗ ಹೊಸ್ಲು ಪೂಜೆ ಎಲ್ಲ ಮಾಡಾಯಿತು. ಇನ್ನು ರಾಖಿ ಕಟ್ಸಿರಲಿಲ್ಲ ಸಿರಿ ಕೈಲಿ, ಹಂಗಾಗಿ ರಾಖಿ ಕಟ್ಸ್ಬಿಡೋಣ ಅಂತ ಅವತ್ತು ಸ್ವಲ್ಪ ಕೆಲಸ ಇತ್ತು. ಹಂಗಾಗಿ ಇವತ್ತು ರಾಖಿ ಕಟ್ಸೋಣ ಅಂದ್ಬಿಟ್ಟು ಬಂದ್ವಿ. ಅವಳು ಫಸ್ಟೇ ಸ್ಟಾರ್ಟಿಂಗೇ ಹೇಳ್ತಾ ಇದ್ದಾಳೆ ಮೇಡಮ್ ಅವರು, ನನಗೆ ರಾಖಿ ಕಟ್ಟಿಲ್ಲ, ಅವನಿಗೆ ಮಾತ್ರ ತಂದಿದ್ದೀರಾ ಅಂತ. ಅದಕ್ಕೆ ನಮ್ಮ ಮನೆಯವರು ಹೆಣ್ಮಕ್ಳು ಕಟ್ಕೋಬಾರ್ದು, ಗಂಡು ಮಕ್ಕಳು ಮಾತ್ರ ಅಂತ ಹೇಳಿ ಸಮಾಧಾನ ಮಾಡಿ ಕಟ್ಸೋಣ ಅಂದ್ಬಿಟ್ಟು ಕಟ್ಟಿಸ್ತಾ ಇದ್ವಿ. ನನ್ನ ಮಗ ನೋಡಿ ಅಲ್ಲಿ ಅವಳು ರಾಖಿ ಕಟ್ಟೋಕ್ಕೆ ಇದು ಮಾಡ್ತಿದ್ರೆ ಅವನು ಅವಳ ಕಡೆ ರಾಖಿ ಮೇಲೆ ಗಮನ ಇಲ್ಲ, ಅವನಿಗೆಲ್ಲೋ ಜ್ಞಾನ. ಕಟ್ಟುತ್ತವ್ರೆ ನಮ್ಮ ಅಕ್ಕನೂ ಇದಕ್ಕಿಂತ ಅವಳಿಗೆ ಚೇಷ್ಟೆ ಮಾಡೋದು ಜಾಸ್ತಿ. ಇವನು ಏನು ಮಾಡೋದು, ನನ್ನ ಮಗಳು ನೀಟಾಗಿ ಕುಂಕುಮನ ಇಡಲಿಲ್ಲ ನನ್ನ ಮಗನಿಗೆ. ಅವನು ಅಲ್ಲಿ ದೀಪ ಇಟ್ಕೊಳಕ್ಕೆ ಬೇರೆ ಹೋಗ್ತಾಯಿದ್ದ. ಇಬ್ಬರು ಅಪ್ಪ ಮಕ್ಕಳು ಇಬ್ಬರು ಸೇರಿ ನನ್ನ ಮಗನಿಗೆ ರಾಖಿನ ಕಟ್ಕೊಟ್ರು. ನೋಡಿ ಇಲ್ಲಿ ಅವನಂತೂ ಇವಾಗ ಸೈಲೆಂಟಾಗಿ ಕೂತವನೆ. ಬಾಯಿಗೆ ಕಡಲೆ ಸಕ್ಕರೆ ಆಗ್ತಿದ್ದಂಗೆ ತುಂಬ ಖುಷಿ. ಸಕ್ಕರೆ ಅಂದರೆ ತುಂಬ ಇಷ್ಟಪಡ್ತಾನೆ. ಅಮ್ಮ ಮನೆಗೆ ಹೋಗ್ಬೇಕಿತ್ತು, ಹಂಗಾಗಿ ಭರತ್ ಅವರು ನಾವು ಎಲ್ಲ ರೆಡಿ ಆದ್ವಿ. ಅಮ್ಮ ಮನೆಯಲ್ಲಿ ಇವತ್ತು ನಮ್ಮ ದೊಡ್ಡಮ್ಮಂದು ಮುತ್ತಿದೆ ಪೂಜೆ ಇತ್ತು, ಹಂಗಾಗಿ ಹೊರಟ್ವಿ. ನೋಡಿ, ನನ್ನ ಮಗ ಬೈಕಲ್ಲಂತೂ ಕೆಳಗಡೆ ಅಂತೂ ಕೂರಲ್ಲ. ಎಷ್ಟೇ ದೂರ ಹೋಗಲಿ ಅವ್ನು ಈ ಥರ ಅವ್ರ ಅಪ್ಪನ ಹೆಗ್ಲ ಮೇಲೆ ಕೈ ಇಟ್ಕೊಂಡು ಹಿಂಗೆ ನಿಂತ್ಕೊಂಡೇ ಹೋಗಬೇಕು. ಬರೋಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಮನೇಲಿ ಫುಲ್ ಎಲ್ಲ ಗರಮ್ ಆಗಿದ್ರು, ಇವಾಗ ಬರ್ತಾಯಿದೆಯಲ್ಲ ನಾವೆಲ್ಲ ಬೇಗನೆ ಬಂದಿದ್ವಿ ಅಂತ. ಏನು ಮಾಡೋದು, ನಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೆ. ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇವತ್ತು ನಮ್ಮ ದೊಡ್ಡಮ್ಮಂದು ಮುತ್ತೈದೆ ಪೂಜೆ ಅಲ್ವಾ, ಗೌರಿ ಹಬ್ಬದ ದಿನ ಈ ಪೂಜೆನ ಇಟ್ಕೊಂಡವ್ರೆ. ಅಕ್ಕ ಅವರೆಲ್ಲ ಬಂದಿದ್ದಾರೆ. ನನ್ನ ಎರಡನೇ ತಂಗಿ ಬಂದಿಲ್ಲ. ಇನ್ನು ದೇವ್ರ ದೀಪನೂ ಹಚ್ಚಿದ್ದೆ. ಪೂಜೆ ಎಲ್ಲ ಮಾಡಾಯಿತು. ಇನ್ನು ಹಬ್ಬಕ್ಕೆ ಸ್ಪೆಷಲ್ಲು ಒಬ್ಬಟ್ಟು, ಕೋಸಂಬರಿ, ತರಕಾರಿ ಗೊಜ್ಜು, ಪುಳಿಯೋಗರೆ ಮತ್ತು ಹೆಸ್ರು ಬೇಳೆ ಮತ್ತು ಈ ಥರ ಎಲ್ಲ ಮಾಡಿದರು. ಹೋಳ್ಗೆ ಎಲ್ಲ ಅಮ್ಮ ಹೋಳ್ಗೆ ಮಾಡ್ತಾ ಕೂತಿದ್ರು. ಫುಲ್ ನನ್ನ ಮೇಲಂತೂ ತುಂಬ ಕೋಪ ಮಾಡಿಕೊಂಡ್ರು, ಇವಾಗ ಬಂದವಳೆ ಅಂತ. ಅರ್ಶಿನ ಕುಂಕುಮಕ್ಕೆ 5 ಜನನ ಕರೆದಿರ್ತೀವಿ. ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಅರ್ಶಿನ ಕುಂಕುಮನ ಇಡ್ತಾಯಿದ್ಲು ನನ್ನ ಕೊನೆ ತಂಗಿ. ನಮ್ಮ ಮಕ್ಕಳೆಲ್ಲ ನೋಡಿ ಅಲ್ಲೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರದ್ದೇ ಟಾರ್ಚರು. ನಮಗೆ ಬೇರೆ ಭಯ, ಮುಂದೆ ಎಲ್ಲಿ ರೋಡ್ಗೆ ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ನಮ್ಮ ಅಕ್ಕನ ಮಕ್ಕಳಿಗೆ ನನ್ನ ಮಗನ್ನ ನಮ್ಮ ದೊಡ್ಡಕ್ಕನ ಎರಡನೇ ಮಗಳು ಕೊಟ್ಟಿದ್ದೆ, ಹುಷಾರಾಗಿ ನಾವು ಹೋಗೋ ತನಕ ಇಟ್ಕೊ ಅಂತ. ಲಾಸ್ಟ್ ಟೈಮ್ ಬಂದಾಗ ಅವನು ನಾವು ಒಳಗಡೆನೇ ಅವನೇ ಅಂತ ಅಂದ್ಕೊಂಡ್ರೆ ಅವನು ರೋಡ್ ಹತ್ರ ಹೊರ್ಟೋಗ್ಬಿಟ್ಟಿದ್ದ. ಅದೇ ಭಯ ನನಗೆ ಪ್ರತಿ ಸಲ ಬಂದಾಗ. ಅಲ್ಲಿ ಊಟ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಊರಿಗೆ ಬಂದ್ವಿ. ನೀರು ಪೂಜೆಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಬೇರೆ ಆಗಿತ್ತು. ಇನ್ನು ನಾನು ಪಾಪು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ನಮ್ಮ ಪಕ್ಕದ ಮನೆ ಹುಡುಗಿರನ್ನ ಕರ್ಕೊಬಂದೆ. ಮಣ್ಣು ತೊಗೊಬಂದು 3 ಕಲ್ಲು ತಂದು ಇಟ್ಟು ಗಂಗೆ ಪೂಜೆಗೆ ಏನು ಬೇಕು ಗದ್ಗೆ ಎಲ್ಲ ಮಾಡಿ ಹೂವೆಲ್ಲ ಇಟ್ಟು ಅರ್ಶಿನ ಕುಂಕುಮ ಬಳೆ ಬಿಚ್ಚಾಲೆ ಎಲ್ಲ ಹಾಕಿ ಪೂಜೆನ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಪೂಜೆ ಎಲ್ಲ ಆಯಿತು. ಗಂಗಮ್ಮ ತಾಯಿ ನಿನ್ನ ನಂಬ್ಕೊಂಡು ಹಲವಾರು ರೈತರುಗಳು ಈ ಸಲ ಬೆಳೆನ ಬೆಳೆದಿದ್ದಾರೆ. ಮಳೆ
ಅಭಾವ ಇಲ್ಲದೆ ಕರೆಕ್ಟಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲರೂ ಕಾಪಾಡವ್ವ ಗಂಗವ್ವ ತಾಯಿ ಅಂತ ಹೇಳ್ತಾ ಗಂಗೆಗೆ ಪೂಜೆ ಮಾಡಿ ಕರ್ಪೂರನ ನೀರಲ್ಲೇ ಬಿಟ್ಟೆ. ಪೂಜೆ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲಿ ಈ ಸಲ ಪೂಜೆ ಮಾಡೋಕ್ಕಾಗಲ್ವಾ ಅಂತ ಅಂದ್ಕೊಂಬಿಟ್ಟಿದ್ದೆ. ಅಮ್ಮನೂರಿಂದ ಬರುತ್ತಾ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಇದ್ದಿದ್ದ ಟೈಮಲ್ಲೇ ಬಂದು ಪೂಜೆನ ಮಾಡಿದೆ. ಇನ್ನು ಗಂಗೆ ದಾರ ಕಟ್ಟಬೇಕಿತ್ತು, ನಾನು ಕೂಡ ಕಟ್ಟಿಸ್ಕೊಂಡು ಮಕ್ಳಿಗೂ ಕೂಡ ಗಂಗೆ ದಾರನ ಕಟ್ಟಿದೆ. ಬಂದಂಥವ್ರಿಗೆ ಇಲ್ಲಿ ಅಷ್ಟೇ ಕುಂಕುಮ ಬಳೆ ಕೊಡಬೇಕಿತ್ತು. ನನ್ನ ಜೊತೆ ಯಾರು ದೊಡ್ಡವ್ರು ಬಂದಿರಲಿಲ್ಲ, ಮಕ್ಕಳೇ. ಹಂಗಾಗಿ ಮಕ್ಕಳಿಗೆ ಕೊಟ್ಟು ಪ್ರಸಾದನ ಬಳೆನ ಹಂಗೆ ಇಟ್ಟೆ, ಮನೆಗೆ ಬಂದವ್ರಿಗೆ ಕೊಟ್ಟರಾಯ್ತು ಅಂತ. ಇನ್ನು ಮಣ್ಣನ್ನು ಕವಲೆಗೆ ಬಿಡಬೇಕಿತ್ತು ಮಾಡಿದಂಥ ಗದ್ಗೆನ 3 ಸಲ. ನಾನು ಇವಳೆ ಪೃಥ್ವಿ ಇಬ್ಬರೇ ಬಿಟ್ವಿ 3 ಸಲ. ಪೂಜೆ ಎಲ್ಲ ಆಯಿತು ನೋಡಿ. ನನ್ನ ಮಗಳು ಅದರಲ್ಲಿ ಇದ್ದಂಥ ಸಣ್ಣದು ಬುಗುರಿ ಮತ್ತು ರಾಖಿ ಇವನ್ನೆಲ್ಲ ಎತ್ಕೋತೀನಿ ಅಂತಿದ್ಲು. ಇಲ್ಲ ಎತ್ಕೋಬಾರ್ದು ಮಗಳು ಅಂತ ಹೇಳಿದೆ. ಆದರೂ ಕೂಡ ಅವಳು ಕನ್ನಡಿನ ಎತ್ಕೊಂಡ್ಳು. ಇನ್ನು ಪೂಜೆ ಎಲ್ಲ ಮುಗೀತು. ಅಲ್ಲಿಂದ ಬತ್ತಾ ಅಲ್ಲೇ ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ಒಂದು ಪೂಜೆ ಮಾಡಿಕೊಂಡು ನಾಗರಕಲ್ಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.